ನನ್ನ ಹೆಸರು ರೇಣುಕಾ ಶ್ರೀನಿವಾಸ್ ಅಂತ, ಆನೇಕಲ್ಲಿನ ನಿವಾಸಿ. ನಾನು ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ವುಮೆನ್ ಟೀಮ್ ಕ್ಯಾಪ್ಟನ್ ಆಗಿ ಜೈಫೋರ್ಡ್ ಅಕಾಡೆಮಿ ಮತ್ತು ಲ್ಯಾಪ್ ಬೂರಿ ಥೈಲ್ಯಾಂಡ್ ಅಲ್ಲಿ ಆರ್ಗನೈಸ್ ಮಾಡಿದಂತ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ನಲ್ಲಿ ಭಾಗವಹಿಸಿ ಮತ್ತು ತಂಡವನ್ನು ಮುನ್ನಡೆಸಿ ನಾವು 2.1 ಜಯಗಳಿಸಿ ಬಂದಿದ್ದೀವಿ ಸರ್. ನಾವು ಮೊದಲು ಮಾಡಿರೋದು ಮಲೇಷಿಯಾದಲ್ಲಿ ಇನ್ನೂ ಗೋಲ್ಡ್ ಮೆಡಲ್ ಆಗಿದೆ, ನೇಪಾಳದಲ್ಲಿ ಗೋಲ್ಡ್ ಮೆಡಲ್ ಆಗಿದೆ. ಇವಾಗ ಬ್ಯಾಂಕಾಕ್ ಅಲ್ಲಿ ನಡೆದಿರ್ತಕ್ಕಂಥ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ಅಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ಸರ್. 2021ರಿಂದ ನಾನು ಸ್ಟಾರ್ಟ್ ಮಾಡಿರೋದು. ಇವಾಗ 3ನೇ ಬಾರಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಭಾಗವಹಿಸಿದ್ದೀನಿ ಸರ್. ಸ್ವಂತ ಊರು ನನ್ನ ತಾಯಿ ಮನೆ ಬಂದು ಬೆಳಗಾಂ ಡಿಸ್ಟಿಕ್ ಸವದತ್ತಿ ತಾಲೂಕು ಸಿರ್ಸಂಗಿ ಅಂತ. ಇಲ್ಲಿ ಮದ್ವೆ ಆಗಿ ಬಂದಿರೋದು ಆನೇಕಲ್ ಟೌನ್ ಅಲ್ಲಿ. ಶ್ರೀನಿವಾಸ್ ಅವರನ್ನ ಮದ್ವೆ ಆಗಿ 2010ರಲ್ಲಿ ಮದ್ವೆ ಆಗಿರೋದು. ಇವಾಗ 2015 ವರ್ಷ ಆಯ್ತು ಸರ್. 2024 ಸಾಧನೆ ಸರ್. ನಾ ಪ್ಯಾರಾ ಸಿಟ್ಟಿಂಗ್ ಥ್ರೋಬಾಲ್ ಅಲ್ಲಿ ಅಚೀವ್ಮೆಂಟ್ ಮಾಡಿದ್ದೀನಿ. ಮತ್ತೆ ಆರ್ಮ್ ರೆಸ್ಲಿಂಗ್ ಅಲ್ಲಿ ಸ್ಟೇಟ್ ಅವಾರ್ಡ್ ಇದೆ, ಸ್ಟೇಟ್ ಚಾಂಪಿಯನ್ಶಿಪ್ಸ್ ಆಗಿದೆ. ಮತ್ತೆ ವಾಲಿಬಾಲ್ ಅಲ್ಲಿ ಮೊನ್ನೆ ಜೈಪುರಲ್ಲಿ ನಡೀತು, ಅದರಲ್ಲಿ 3rd ಪ್ಲೇಸ್ ನನ್ನ ಕರ್ನಾಟಕ ಆಗಿದೆ. 16 ಸ್ಟೇಟ್ ಬಂದಿತ್ತು. 16 ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕ 3rd ಪ್ಲೇಸ್. ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಅವರ ಪ್ರೆಸಿಡೆಂಟ್ ಡಾಕ್ಟರ್ ಆಲ್ಬರ್ಟ್ ಪ್ರೇಮ್ ಕುಮಾರ್ ಸರ್, ಅವರು ತಮಿಳುನಾಡು ಪ್ರೆಸಿಡೆಂಟು. ಮತ್ತೆ ಕರ್ನಾಟಕದಲ್ಲಿ ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ರಾಮಚಂದ್ರ ಸರ್ ಅವರು ಪ್ರೆಸಿಡೆಂಟು. ಇವರೆಲ್ಲರ ಒಳ್ಳೆಯ ರೀತಿಯಿಂದ ಟೀಮನ್ನು ಮುನ್ನಡೆಸಿ ನಮಗೆ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡು ಬಂದಿರೋದಕ್ಕೆ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.